ಕೆಟ್ಟೋದ. ಅಂಬಾನಿಯವ್ರು ಹೆಂಗ್ ಗೊತ್ತಾ ಸರ್, ಅವರು ಬಾತ್ರೂಮ್ಗೆ ಹೋಗೋಗ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಪರ್ಸನಲ್ ಕೆಲಸಕ್ಕೆ ಎಲ್ಲರೂ ಹೋಗಿ ಯೂಸ್ ಮಾಡ್ತಾರೆ. ಬಟ್ಟೆ ತೊರಕ್ಕೆ ಅದು ಇದು ಬಾತ್ರೂಮ್ಗೆ ಹೋಗಕ್ಕೆ ಎಲ್ಲ ಟೈಮಲ್ಲಿ ಯೂಸ್ ಮಾಡ್ತಾರೆ. ನಾವ್ ಹತ್ರ ಶೋಕಿ ಮಾಡಕತ್ತ ನಮ್ಮ ಅಪ್ಪಾಜಿ ಅದನ್ನೆಲ್ಲ ಕಳ್ಸಿಲ್ಲ ಸರ್ ನಮ್ಗೆ. ಈ ಶೋಕಿ ಗೀಕಿ ಸರ್ ಮನೆ ನೋಡಕ್ ಇಷ್ಟಿದೆ, ಏರೋಪ್ಲೇನ್ ಅಂತ ಹೇಳ್ತಿದ್ರು ಸರ್. ಮನೆ ಚಿಕ್ಕದಾದ್ರೆ ಏನಂತ ಸರ್, ಮನೆ ದೊಡ್ಡದಾಗಿರ್ಬೇಕಲ್ವಾ. ನಮ್ಮ ಹತ್ರ ಐತೆ ಅಂತ ಊರೆಲ್ಲ ತೋರ್ಸ್ಕೊಂಡು ಓಡಾಡಕತ್ತ. ಓಕೆ ಬಿಡಿ ಸರ್. ಈ ಏರೋಪ್ಲೇನ್ ನೀವು ಯಾವಾಗ ಯೂಸ್ ಮಾಡ್ತೀರಾ ಸರ್? ಸರ್ ತುಂಬಾ ಕಷ್ಟದ ಕಾಲದಲ್ಲಿ ಯೂಸ್ ಮಾಡ್ತೀವಿ ಸರ್. ತುಂಬಾ ಸುಮ್ನೆ ಯೂಸ್ ಮಾಡಲ್ಲ. ತುಂಬಾ ಕಷ್ಟದ ಕಾಲದಲ್ಲಿ ಈ ಕುತ್ತಿಗೆ ಬಂದಿದ್ದ ಟೈಮ್, ಈ ಕುತ್ತಿಗೆ ಬರುತ್ತಲ್ಲ ಅಂತಾರಲ್ಲ ಆತರ ಟೈಮಲ್ಲಿ ಯೂಸ್ ಮಾಡ್ತೀವಿ ಸರ್. ಹೌದೌದು ನೋಡು, ಒಂದು ಉದಾಹರಣೆ ಹೇಳ್ತೀನಿ ಸರ್. ಇವತ್ತು ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ 24 ಗಂಟೆ. ಇಸ್ಕೊಂಡಿರೋದು 5,000 ಸರ್. 20 ಸರ್ ಫೋನ್ ಮಾಡಿದಾನೆ. ಈ ಬಡ್ಡಿ ಮಗ 5,000 ರೂಪಾಯಿ ನೋಡೋನೋ ಇಲ್ವೋ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇರ್ಬೇಕು ಸರ್ ಅಲ್ವಾ. 24 ಸರ್ ಫೋನ್ ಮಾಡೋನೆ. ಇಂಥ ಟೈಮಲ್ಲಿ ಯೂಸ್ ಮಾಡ್ತೀವಿ.